ಈ ಪತ್ರಿಕೆಗೋಷ್ಠಿ ಉದ್ದೇಶ ಈಗಾಗಲೇ ನನ್ನ ಕೈಯಲ್ಲಿ ಆ ಒಂದು ಪ್ರತಿ ಇದೆ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಬೆಂಗಳೂರಿನ ಪಾಪ್ಯುಲೇಷನ್ನು 1.5 ಕೋಟಿ ಪಾಪ್ಯುಲೇಷನ್ ಇರ್ತಕ್ಕಂಥ ಜಾಗದಲ್ಲಿ ಸಾವಿರಾರು ಜನ ಪೌರ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಡ್ರೈವರ್ಸು, ಕ್ಲೀನರ್ಸು, ಲೋಡರ್ಸು 10,000 ಜನ ಬೆಂಗಳೂರಲ್ಲಿದ್ದಾರೆ. ರಾಜ್ಯದಾದ್ಯಂತ 1 ಲಕ್ಷ ಜನ ಇದ್ದಾರೆ. ಈ ಬೆಂಗಳೂರಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ಹಿಂದೆ CMC ಇದ್ದಾಗ ನಗರಸಭೆಗಳು, ಪುರಸಭೆಗಳು ಅಂತೆಲ್ಲ ಕೂಡ ಯೋಜನೆ ಇದ್ದವು. ಅದನ್ನೆಲ್ಲ 2006ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೇಳಿ ಕುಮಾರಸ್ವಾಮಿ ಫಸ್ಟ್ ಟೈಮ್ CM ಆದಾಗ 2006ರಲ್ಲಿ ಮಾಡಿದರು. ಹಾಗಾಗಿ ಕಂಪ್ಲೀಟು ಬೃಹತ್ ಬೆಂಗಳೂರು ಆಯಿತು. ಈಗ ಅದು ಗ್ರೇಟರ್ ಬೆಂಗಳೂರು ಆಗಿದೆ. ಇದರಲ್ಲಿ 10,000 ಜನ ಬೆಳಗ್ಗೆ 5 ಗಂಟೆಗೆ ಒಂದು ರೋಡ್ ಮೇಲೆ ನಿಂತರೆ ಅವ್ರು ಮಧ್ಯಾಹ್ನ ಸಂಜೆ 7 ಗಂಟೆ ಹೋದ್ರೆ ಗೊತ್ತಾಗಲ್ಲ. ಅವ್ರಿಗೆ ಕೈಗೆ ಒಂದು ಗ್ಲೌಸ್ ಇಲ್ಲ, ಕಾಲಿಗೆ ಸರಿಯಾದ ಒಂದು ಶೂಸ್ ಇಲ್ಲ, ಅವ್ರಿಗೆ ಯೂನಿಫಾರ್ಮ್ ಇಲ್ಲ, ಅವ್ರನ್ನ ಹೆಲ್ತ್ ಕೇರ್ ಕೂಡ ಮಾಡಲ್ಲ. ಕಾಂಟ್ರಾಕ್ಟರ್ PF ಅಂತ ಹೇಳ್ತಾರೆ, PF ಕೂಡ ಅದು ತುಂಬ್ತಾ ಇಲ್ಲ. ಹಾಗಾಗಿ ನಾವು ಹಂತವಾಗಿ ಪೌರ ಕಾರ್ಮಿಕರು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಕೊಡ್ತಿದ್ರು. ಅವ್ರನ್ನ ಪರ್ಮನೆಂಟ್ ಮಾಡಬೇಕಂತ ನಾವೆಲ್ಲ ಕೂಡ ಹೋರಾಟ ಮಾಡಿದಾಗ ಒಂದು ಕಮ್ಮಿ ಜನ ಪರ್ಮನೆಂಟ್ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇದ್ದಾಗ ಒಂದು ಕಮಿಟಿಯನ್ನು ಮಾಡಿದ್ರು. ಆ ಕಮಿಟಿ ಒಳಗಡೆ ಎಕ್ಸ್-ಮೇಯರ್ ನಾರಾಯಣ್ ಮೈಸೂರು ಮತ್ತು ನನ್ನ ಆ ಕಮಿಟಿ ಮೆಂಬರ್ ಆಗಿ ಸೆಲೆಕ್ಷನ್ ಕಮಿಟಿನಲ್ಲಿ ನಾವು 5 ಜನ ಇದ್ವಿ. ಪೌರ ಕಾರ್ಮಿಕರು ಭಾಳ ಕಷ್ಟವಾದ ಕೆಲಸ, ಅವ್ರಿಗೆ ಯಾರು ಹಿಂದೆ ಮುಂದೆ ಸಪೋರ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ಆ ಕಮಿಟಿಯಲ್ಲಿ ನಾನು ಕೂಡ ಇದ್ದೆ. ಆ ಟೈಮಲ್ಲಿ ಸ್ವಲ್ಪ ಸರ್ಕಾರಕ್ಕೆ ಸ್ವಲ್ಪ ಜಾಸ್ತಿ ಬಳಿ ತೆಗೆದು ಅಧಿಕಾರಿಗಳನ್ನ ಜಾಸ್ತಿ ಒತ್ತಾಯ ಮಾಡಿ ಆಗ ಪೌರ ಕಾರ್ಮಿಕರದ್ದು ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ತೀರ್ಮಾನ ಆಯಿತು. ಆಗ ಶಿಶುವಾಗಿಲ್ಲ, ಒಂದು 3,000 ಜನ ಕೊಟ್ಟು ಮತ್ತೆ ಪೆಂಡಿಂಗ್ ಮಾಡಿದ್ರು. ಮತ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆ ಚಳವಳಿ ಸ್ಟಾರ್ಟ್ ಆದಮೇಲೆ ಈಗ ಹಂತವಾಗಿ ಪೌರ ಕಾರ್ಮಿಕರನ್ನ ಒಂದಷ್ಟು ಪರ್ಮನೆಂಟನ್ನು ಮಾಡಿದ್ದಾರೆ. ಆ ಪರ್ಮನೆಂಟ್ ಮಾಡೋಂಥ ಸಮಯದಲ್ಲೇ ನಮ್ಮ ಡಿಮ್ಯಾಂಡ್ ಇದ್ದಿದ್ದು ಕೂಡ ಪೌರ ಕಾರ್ಮಿಕರು ಬೇರೆ ಅಲ್ಲ, ಡ್ರೈವರ್ಗಳು ಬೇರೆ ಅಲ್ಲ, ಕ್ಲೀನರ್ ಬೇರೆ ಅಲ್ಲ, ಲೋಡರ್ ಬೇರೆ ಅಲ್ಲ. ಈ 2 ಗುಂಪು ಸೇರಿಯಲ್ಲೇ ಸ್ವಚ್ಛವಾಗಿ ಉಳಿಸೋದು. ಅವ್ರನ್ನೂ ಕೂಡ ಪರ್ಮನೆಂಟ್ ಮಾಡಬೇಕಂತ ನಾವೆಲ್ಲ ಒತ್ತಾಯ ಮಾಡಿದಾಗ ಇವ್ರನ್ನೂ ಕೂಡ ನಾವು ಪರ್ಮನೆಂಟ್ ಮಾಡ್ತೀವಿ ಅಂತ ಹಿಂದಿನ ಸರ್ಕಾರನೂ ಒಪ್ಕೊಂಡಿತ್ತು, ಸಿದ್ದರಾಮಯ್ಯ ಸರ್ಕಾರ ಕೂಡ ಒಪ್ಕೊಂಡಿತ್ತು. ಆದರೆ ಪೌರ ಕಾರ್ಮಿಕರನ್ನ ಪರ್ಮನೆಂಟ್ ಮಾಡೋ ಟೈಮಲ್ಲಿ ಡ್ರೈವರ್ನ, ಲೋಡರ್ನ, ಕ್ಲೀನರ್ನ ಪರ್ಮನೆಂಟ್ ಮಾಡೋ ಡೋಸ್ಗೆ ಹೋಗಲಿಲ್ಲ. ಮತ್ತೆ ನಮ್ಮ ತ್ಯಾಗರಾಜ್ ಅವರು, ಕೋದಂಡ ಅವರು, ಇವರ ಎಲ್ಲರ ಒಂದು ನೇತೃತ್ವದಲ್ಲಿ 16 ಸಾರಿಯವರು ಧರಣಿಗಳನ್ನು ಮಾಡಿ, ರ್ಯಾಲಿಗಳನ್ನು ಮಾಡಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಗಮನಕ್ಕೆಲ್ಲ ಕೂಡ ತಂದಾಗ ಮತ್ತು 1 ವರ್ಷದ ಹಿಂದೆ ಉಪಮುಖ್ಯಮಂತ್ರಿಗಳೇ ಬಂದು ಧರಣಿಯಲ್ಲಿ ಕೂತು ಮಾತಾಡಿ 1 ತಿಂಗಳಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳಿಬಿಟ್ಟು ಹೋದವರು ವರ್ಷಗಳೇ ಕಳೆದರೂ ಕೂಡ ಈ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ. ಇದನ್ನ ಕೆಲವು ಕಂಪನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಮತ್ತೆ ಅವರಿಗೆ 7 ವರ್ಷ ಕೂಡ ಕೊಟ್ಟಿದ್ದಾರೆ. ಈ ಕಸಿಂದು ಒಂದು ದೊಡ್ಡ ಮಾಫಿಯಾ ಇದು. ಈ ಮಾಫಿಯಾವೊಟ್ಟಿಗೆ ಕೈ ಜೋಡಿಸಿ DK ಶಿವಕುಮಾರ್ ಅವರು ಮತ್ತು ಅವ್ರಿಗೆ ಸಪೋರ್ಟ್ ಆಗಿ ಮುಖ್ಯಮಂತ್ರಿಗಳು ಇವತ್ತು 10,000 ಜನಕ್ಕೆ ಬೆಂಗಳೂರಲ್ಲಿರ್ತಕ್ಕಂಥವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಮತ್ತೆ ಒಂದು 4-5-6 ಸಾರಿ ಆದಮೇಲೆ ಮತ್ತೆ ಅವರು ಬಂಧುಗಾಲ ಮಾಡಬೇಕಂತೇಳಿ ಅಥವಾ ಉಪಸತಿಗಾರ ಮಾಡಬೇಕಂತ ಹೇಳಿ ತೀರ್ಮಾನವನ್ನು ತಗೊಂಡಾಗ ಇವ್ರನ್ನ ದಸ್ಮವನ್ನು ಪಾಸ್ ಮಾಡಿ ನೀವು ಮಾಡಬಾರ್ದು ಅಂತೇಳಿ ಒಂದು ಆರ್ಡರ್ಸ್ ಪಾಸ್ ಮಾಡಿದ್ದಾರೆ. ಇವರು ಪರ್ಮನೆಂಟ್ ಎಂಪ್ಲಾಯ್ ಅಲ್ಲ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ
ಜಡ್ಜ್ ಪಾಸ್ ಮಾಡಕತ್ತದೆ ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕಂತ ಇದೆಯಲ್ಲ, ಅದು ಕೂಡ ಇಲ್ಲ. ಅದರಿಂದ ಈಗ ಜಸ್ಮಾ ಇದ್ದರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ಇದೇ ತಿಂಗಳು ಅಂದರೆ ಮಾರ್ಚ್ 4ನೇ ತಾರೀಕು 10,000 ಜನ ಒಂದು ಕಡೆ ಸೇರಿಸಿ ಫ್ರೀಡಂ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡಿ ಇವರು ಪರ್ಮನೆಂಟ್ ಆಗೋರು ಕೂಡ ಈ ಹೋರಾಟ ನಿಲ್ಲಿಸಬಾರ್ದು ಅಂತ ಹೇಳಿ ಈಗಾಗಲೇ ನಾವು ಏನು ರೈತ ಸಂಘ, ಕನ್ನಡ ಸಂಘಟನೆಗಳು, ದಲಿತ ಸಂಘ ಸಮಿತಿ, ಆರ್ಎಂಪಿ, ಬಹುಜನ ಸಮಾಜ ಪಾರ್ಟಿ, ರೈತ ಸಂಘ, ಹಸಿರು ಸೈನ್ಯ ಮುಖಂಡರೆಲ್ಲ ನಮ್ಮ ಚಂದ್ರಶೇಖರ್ ಜಿಯವರು, ಇಬ್ರಾಹಿಂ ಅವರು, ಮೋಹನ್ ರಾಜ್ ಅವರು, ನನ್ನಮೂರ್ತಿ ಅವರು, ನಮ್ಮ ಅರವಿಂದ್ ಅವರು, ಇವರು ಕಾರ್ಯಾಧ್ಯಕ್ಷರು, ಇವರು ಕಾರ್ಯಾಧ್ಯಕ್ಷರು ಮತ್ತು ನಾವು ಕರ್ನಾಟಕ ನಿರ್ಮಾಣ ಕೂಡ ಕಾರ್ಯಾಧ್ಯಕ್ಷರು, ಇದನ್ನೆಲ್ಲ ಸಂಘಟನೆ ಎನಿಸಿಕೊಂಡು ಇವತ್ತಿಗೆ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಈ 4ನೇ ತಾರೀಕು ಒಳಗಡೆ ಸರ್ಕಾರ ಒಂದು ತೀರ್ಮಾನ ಬಂದಿಲ್ಲ ಅಂದರೆ ನಾವು ಸರ್ಕಾರ ಜಸ್ಮಾ ಏರಿದ್ರು ಪರವಾಗಿಲ್ಲ, ನಾವು ಈ ಒಂದು ಪ್ರೊಟೆಸ್ಟ್ ಮಾಡಿ ಸರ್ಕಾರದ ಮುಚ್ಚೋಗಿರುವಂಥ ಟಿವಿಗಳನ್ನ, ಮುಚ್ಚೋಗಿರುವಂಥ ಕಣ್ಣುಗಳನ್ನ ತರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ